ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಸ್ಪೆಷಲ್. ನಾನು ರಾಹುಲ್ ದಯಾನ್. ನಿಮಗೆ ಗೊತ್ತಿರೋ ಹಾಗೆ ತಮಿಳುನಾಡು ಚುನಾವಣೆ ಘೋಷಣೆಯಾಗಿದೆ. ಹಾಗೆ 23ಕ್ಕೆ ಅಂದರೆ ಇದೇ ತಿಂಗಳ 23ಕ್ಕೆ ಮತದಾನ ನಡೀತಾ ಇದೆ. ಮೇ 4ಕ್ಕೆ ರಿಸಲ್ಟ್ ಕೂಡ ಬರುತ್ತೆ. ಆಡಳಿತ ಪಕ್ಷವಾಗಿರೋ ಡಿಎಂಕೆ ಅಧಿಕಾರವನ್ನು ಉಳಿಸ್ಕೊಳ್ಳುತ್ತಾ ಅಥವಾ ಸೋಲುತ್ತಾ? ಎಐಎಡಿಎಂಕೆ ನೇತೃತ್ವದ ಮೈತ್ರಿಕೂಟ ಅಧಿಕಾರಕ್ಕೆ ವಾಪಸ್ ಬರುತ್ತಾ? ಇಲ್ಲ ಚುನಾವಣಾ ಕಣದಲ್ಲಿ ಸಂಚಲನ ಸೃಷ್ಟಿ ಮಾಡ್ತಾ ಇರುವಂಥ ನಟ ವಿಜಯ್ ಅವರ ಟಿವಿಕೆ ಪಕ್ಷ ಅಧಿಕಾರಕ್ಕೆ ಬರುತ್ತಾ? ಈ ಎಲ್ಲ ಲೆಕ್ಕಾಚಾರಗಳು ಜೋರಾಗಿ ನಡೀತಿರುವಾಗಲೇ ಒಂದು ಪ್ರಶ್ನೆ ತಮಿಳುನಾಡಿನ ಜನತೆಗೆ ಹಾಗೂ ರಾಜಕೀಯ ಪಂಡಿತರಿಗೆ ಕಾಡ್ತಾ ಇದೆ. ಅದೇ ಬಿಜೆಪಿಯ ಬಗ್ಗೆ. ಯಾಕಂದರೆ ಮುಖ್ಯವಾಗಿ ಬಿಜೆಪಿ ಅಂದರೆ ಅಲ್ಲಿರೋ ಒಂದು ಪಾಪ್ಯುಲರ್ ಫೇಸ್ ಅಂದರೆ ಅದು ಅಣ್ಣಾಮಲೈ. ಅವರು ಈ ಚುನಾವಣೆಯಲ್ಲಿ ಯಾಕೆ ಸ್ಪರ್ಧೆ ಮಾಡ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ಈಗ ಎಲ್ಲರನ್ನ ಕಾಡ್ತಾ ಇದೆ. 2011ರ IPS ಕೇಡರ್ ಅಧಿಕಾರಿಯಾಗಿದ್ದಂಥ ಕೆ ಅಣ್ಣಾಮಲೈ ನಮ್ಮ ರಾಜ್ಯದಲ್ಲಿ ಸಿಂಗಮ್ ಅಂತಾನೆ ಫೇಮಸ್. ಯಾಕಂದರೆ ಅವರ ಕಾರ್ಯವೈಖರಿ ಹಾಗಿತ್ತು. ಖಡಕ್ ವ್ಯಕ್ತಿತ್ವ, ನೇರ ನಡೆ ನುಡಿ, ಒಬ್ಬ ದಕ್ಷ ಅಧಿಕಾರಿ ಅಂತಾನೆ ಬಿಂಬಿತವಾಗಿದ್ರು. ಹಾಗೆ ಇದ್ರೂ ಕೂಡ ಆದರೆ ದಿಢೀರಂತ 2019ರಲ್ಲಿ ಕರ್ನಾಟಕದ IPS ಹುದ್ದೆಗೆ ರಾಜೀನಾಮೆ ಕೊಟ್ಟು ಜನರ ಸೇವೆಗೆ ರಾಜಕೀಯ ಸೂಕ್ತ ಅಂತ ನಿರ್ಧಾರ ಮಾಡಿ ಅದರ ಜೊತೆಗೆ ಜನರನ್ನ ಅತಿ ಹತ್ತಿರದಿಂದ ತಲುಪೋದಕ್ಕೆ ಇದೇ ಸರಿದಾರಿ ಅಂತ ನಿರ್ಧಾರ ಮಾಡಿ ರಾಜಕೀಯಕ್ಕೆ ಧುಮುಕ್ತಾರೆ. ಆದರೆ ಅವರು ಆಗ ಆಯ್ದುಕೊಂಡಿದ್ದು ಅವರ ಜನ್ಮಭೂಮಿ ತಮಿಳುನಾಡನ್ನು ಹಾಗೂ ರಾಜಕೀಯಕ್ಕಾಗಿ ಅವರು ಸೇರಿಕೊಂಡಂತಹ ಪಕ್ಷ BJP. 2020ರ ಆಗಸ್ಟ್ನಲ್ಲಿ ಅಧಿಕೃತವಾಗಿ ಭಾರತೀಯ ಜನತಾ ಪಕ್ಷವನ್ನು ಅವರು ಸೇರಿಕೊಳ್ತಾರೆ. ಜುಲೈ 2021ರಲ್ಲಿ ತಮಿಳುನಾಡು BJPಯ ಅತಿ ಕಿರಿಯ ರಾಜ್ಯಾಧ್ಯಕ್ಷರಾಗಿ ಅವರು ನೇಮಕಗೊಳ್ತಾರೆ. ಅಲ್ಲಿನ ರಾಜಕೀಯಕ್ಕೆ ಯಾವಾಗ ಅವರು ಎಂಟ್ರಿ ಕೊಡ್ತಾರೋ, ಅವ್ರು ಎಂಟ್ರಿ ನೀಡ್ತಾ ಇದ್ದ ಹಾಗೆ ಒಂದು ದೊಡ್ಡ ಸಂಚಲನ ಸೃಷ್ಟಿಯಾಗಿತ್ತು. ಎರಡು ಪ್ರಾದೇಶಿಕ ಪಕ್ಷಗಳ ಮಧ್ಯೆ ನಮಗೊಂದು ಆಯ್ಕೆ ಸಿಕ್ತಲ್ಲಪ್ಪ ಅಂತ ಅಲ್ಲಿನ ಜನ ಕೂಡ ಸಂತಸ ಪಟ್ಟಿದ್ರು. ಇವರು ರಾಜಕೀಯಕ್ಕೆ ಧುಮುಕ್ತಾ ಇದ್ದ ಹಾಗೆ ತಮಿಳುನಾಡಿನಾದ್ಯಂತ ಎನ್ ಮನ್ ಎನ್ ಮಕ್ಕಳ್ ಅಂದರೆ ನನ್ನ ಮಣ್ಣು ನನ್ನ ಜನ ಅನ್ನುವಂಥ ಬೃಹತ್ ಪಾದಯಾತ್ರೆಯನ್ನು ನಡೆಸಿ ತಮಿಳುನಾಡಿನಲ್ಲಿ BJPಯ ಅಸ್ತಿತ್ವವನ್ನು ಇನ್ನಷ್ಟು ಬಲಪಡಿಸಿದ್ರು. ತಮ್ಮ ಪ್ರಖರ ಭಾಷಣ ಶೈಲಿ, ಅಂಕಿ ಅಂಶಗಳೊಟ್ಟಿಗೆ ನಡೆಸುವಂಥ ಚರ್ಚೆ ಜೊತೆಗೆ ಭ್ರಷ್ಟಾಚಾರದ ವಿರುದ್ಧದ ಕಠಿಣ ನಿಲುವಿಗೆ ಅವರು ಹೆಸರುವಾಸಿಯಾಗಿದ್ದರು. ತಮಿಳು ಸಂಸ್ಕೃತಿ ಮತ್ತು ರಾಷ್ಟ್ರೀಯತೆಯನ್ನು ಬೆಸೆಯುವಂಥ ಮೂಲಕ ಯುವ ಮತದಾರರನ್ನು ಸೆಳೆಯುವಲ್ಲಿ ಅವರು ಸಕ್ಸಸ್ ಆಗಿದ್ದರು. ಅದರ ಜೊತೆಗೆ DMK ಫೈಲ್ಸ್ ಅನ್ನುವಂಥ ಚಾರ್ಜ್ ಶೀಟನ್ನು ಆಡಳಿತ ಪಕ್ಷ DMK ವಿರುದ್ಧವೇ ಅವರು ರಿಲೀಸ್ ಮಾಡಿ ದೊಡ್ಡ ಸಂಚಲನವನ್ನು ಸೃಷ್ಟಿ ಮಾಡಿದರು. ಅಣ್ಣಾಮಲೈ ಚುನಾವಣಾ ಸಂದರ್ಭದಲ್ಲಿ ಉಂಟು ಮಾಡಿದ್ದ ವೇವ್ ಚುನಾವಣಾ ಕಣದಲ್ಲಿ ಅಷ್ಟಾಗಿ ಕಾಣಿಸಲಿಲ್ಲ. ಇನ್ಫ್ಯಾಕ್ಟ್ ಅದು ಮತಗಳಿಗೆ ಕನ್ವರ್ಟ್ ಮಾಡೋದ್ರಲ್ಲಿ ಅವರು ಎಡವಿದ್ರು. 2021ರ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಅರವಕ್ಕುರಿಚಿ ವಿಧಾನಸಭಾ ಕ್ಷೇತ್ರದಿಂದ ಅವರು ಸ್ಪರ್ಧೆ ಮಾಡ್ತಾರೆ. ಜೊತೆಗೆ ಅಲ್ಲಿ ಸೋಲು ಕಾಣ್ತಾರೆ. 2024ರ ಲೋಕಸಭಾ ಚುನಾವಣೆಯಲ್ಲಿ ಕೊಯಮತ್ತೂರು ಕ್ಷೇತ್ರದಿಂದ ಅವರು ಸ್ಪರ್ಧೆ ಮಾಡ್ತಾರೆ. ಅಲ್ಲೂ ಕೂಡ ಅವರು ಸೋಲ್ತಾರೆ. ಅವರು ಸೋತ್ರೂ ಕೂಡ ತಮಿಳುನಾಡಿನಲ್ಲಿ BJPಯ ಮತಗಳಿಕೆಯ ಪ್ರಮಾಣವನ್ನು ಗಮನಾರ್ಹವಾಗಿ ಹೆಚ್ಚು ಮಾಡಿದಂಥ ಕೀರ್ತಿ ಖಂಡಿತ ಅವರಿಗೆ ಸಲ್ಲುತ್ತೆ. ಆದರೆ ಅವರ ನಡೆ ನಿಗೂಢ ಅನ್ನೋಕೆ ಅನಿಸಿದ್ದು ಆ ಚುನಾವಣೆಯ ನಂತರ. ಯಾಕಂದರೆ ಚುನಾವಣೆಯ ನಂತರ ಅವರ ಸೈಲೆನ್ಸ್ ಸಾಕಷ್ಟು ಅನುಮಾನಗಳನ್ನು ಹುಟ್ಟುಹಾಕಿದೆ. ಅದಕ್ಕೆ ಅನುಗುಣವಾಗಿ ಆಕ್ಟಿವ್ ಪಾಲಿಟಿಕ್ಸ್ನಿಂದ ಅವರು ಅಂತರ ಕಾಯ್ದುಕೊಂಡಿದ್ದು ಕೂಡ ಚರ್ಚೆಗೆ ಒಂದು ಪ್ರಮುಖ ಕಾರಣ ಅಂತ ಹೇಳಬಹುದು. ಅದಕ್ಕೆ ಪುಷ್ಟಿ ನೀಡುವಂತೆ ನಡೆದಿರುವಂಥ ಚುನಾವಣಾ ಮೈತ್ರಿ ಕೂಡ ಅದಕ್ಕೆ ಸಾಕ್ಷಿ. ಎಐಎಡಿಎಂಕೆ ಜೊತೆಗೆ BJPಗೆ ಮೈತ್ರಿ ಇರೋದ್ರಿಂದ BJPಗೆ ಸಿಕ್ಕಿದ್ದು 27 ಟಿಕೆಟ್ ಮಾತ್ರ, ಅಂದರೆ 27 ಸೀಟ್ಗಳು ಮಾತ್ರ. ಇದೀಗ ಎಲ್ಲ 27 ಕ್ಷೇತ್ರಕ್ಕೂ ಕೂಡ ಅಭ್ಯರ್ಥಿಗಳನ್ನು BJP ಅನೌನ್ಸ್ ಮಾಡಿದೆ. ಆದರೆ ತಮಿಳುನಾಡಿನ ಮಾಜಿ ರಾಜ್ಯ BJP ಅಧ್ಯಕ್ಷ ಅಣ್ಣಾಮಲೈಗೆ ಟಿಕೆಟ್ ಕೊಟ್ಟಿಲ್ಲ. ಇದು ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇರುವಂಥದ್ದು. ಹಾಗಿದ್ರೆ ಕಾರಣಗಳು ಏನೇನಿರಬಹುದು ಅಂತ ನಾವು ನೋಡ್ತಾ ಹೋದರೆ, ಅಣ್ಣಾಮಲೈ ಅವರನ್ನು ಹೊರಗಿಟ್ಟು BJP ಅಭ್ಯರ್ಥಿ ಪಟ್ಟಿ ಬಿಡುಗಡೆ ಮಾಡಿದ್ದಕ್ಕೆ ಅವರ ಅಭಿಮಾನಿಗಳಿಗೇನೆ BJP ವಿರುದ್ಧ ಭಾರಿ ಅಸಮಾಧಾನ ಇದೆ. ಬಹುಶಃ ಎಐಎಡಿಎಂಕೆಗೂ ಅಣ್ಣಾಮಲೈಗೂ ಆಗೋದಿಲ್ಲ. ಹೀಗಾಗಿನೇ BJP ಮೇಲೆ ಒತ್ತಡ ಹಾಕಿ ಎಐಎಡಿಎಂಕೆ ನಾಯಕರೇ ಅಣ್ಣಾಮಲೈ ಅವರಿಗೆ ಟಿಕೆಟನ್ನು ತಪ್ಪಿಸಿದ್ದಾರೆ ಅನ್ನುವಂಥ ಸುದ್ದಿ ಕೂಡ ಓಡಾಡ್ತಾ ಇತ್ತು. ಅಂಥ ಸುದ್ದಿಯ ಓಡಾಟಕ್ಕೆ ಕಾರಣ BJP ಜೊತೆ ಎಐಎಡಿಎಂಕೆ ಹೊಂದಾಣಿಕೆ ಮಾಡಿಕೊಳ್ಳೋ ಸಂದರ್ಭದಲ್ಲಿ ಒಂದು ಕಂಡೀಷನ್ ಹಾಕಿತ್ತು. ಅದೇನು ಅಂತಂದರೆ, ಅಣ್ಣಾಮಲೈ ಅವರನ್ನು BJP ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿಸಿದರೆ ಮಾತ್ರ ನಾವು ಮೈತ್ರಿಗೆ ಮುಂದೆ ಬರ್ತೀವಿ ಅನ್ನುವಂಥ ಕಂಡೀಷನ್ ಅದು. ಹಾಗೆ BJP ಹೈಕಮಾಂಡ್ ಅಣ್ಣಾಮಲೈ ಅಷ್ಟೊಂದು ಆಕ್ಟಿವ್ ಆಗಿದ್ರೂ ಕೂಡ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿಸಿತ್ತು. ನೈನಾರ್ ನಾಗೇಂದ್ರನ್ ಅವರನ್ನು BJP ರಾಜ್ಯಾಧ್ಯಕ್ಷರನ್ನಾಗಿ ಅದು ನೇಮಕ ಮಾಡಿತು. ಹೀಗೆ ಸಾಲು ಸಾಲು ಹಿನ್ನಡೆ ಅವರಿಗೆ ಉಂಟಾಯಿತು. ಆದರೆ ಇದೀಗ ಟಿಕೆಟ್ ಕೈತಪ್ಪಿರೋ ಬಗ್ಗೆ ಅಣ್ಣಾಮಲೈ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಅದು ಕೈತಪ್ಪಿದ್ದಲ್ಲ, ನಾನೇ ಬೇಡ ಅಂತ ಹೇಳಿದ್ದು. ನಾನು NDA ಅಭ್ಯರ್ಥಿಗಳ ಪರವಾಗಿ ಅಗ್ರೆಸಿವ್ ಕ್ಯಾಂಪೇನ್ ಮಾಡಬೇಕು, ಜೊತೆಗೆ ಮಾಡ್ತೀನಿ ಕೂಡ.
ಹೀಗಾಗಿ ನಾನೇ ಟಿಕೆಟ್ ಬೇಡ ಅಂತ ಹೇಳಿದ್ದೀನಿ, ಟಿಕೆಟನ್ನು ನಿರಾಕರಣೆ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಆದರೂ ಕೂಡ ಅವ್ರು ಹೇಳಿದ್ದು ಎಷ್ಟು ಮಟ್ಟಿಗೆ ಸತ್ಯ ಅನ್ನುವಂಥ ಒಂದು ಪ್ರಶ್ನೆ ಹಾಗೂ ಚರ್ಚೆ ಅವರ ಅಭಿಮಾನಿಗಳಲ್ಲೇ ಜೊತೆಗೆ ರಾಜಕೀಯ ವಲಯದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಅಥವಾ ಇದು ಕೇವಲ ಗಾಳಿ ಸುದ್ದಿನಾ, ಸತ್ಯನಾ, ಈ ಒಂದು ಡೌಟ್ ಕೂಡ ರಾಜಕೀಯ ಪಂಡಿತರಲ್ಲಿ ಖಂಡಿತವಾಗ್ಲೂ ಇದೆ. ಆದರೆ ಒಂದು ಕಾಲದಲ್ಲಿ ಅತ್ಯಂತ ಪ್ರಭಾವಿ ರಾಜಕೀಯ ವ್ಯಕ್ತಿ ಅಥವಾ ರಾಜಕಾರಣಿ ಅಂತ ಗುರುತಿಸ್ಕೊಂಡಿದ್ದಂಥ ಅಣ್ಣಾಮಲೈ ಈಗ ಒಂದು ಜನರಲ್ ಎಲೆಕ್ಷನ್ ಅಲ್ಲೂ ಕೂಡ ಒಂದು ಟಿಕೆಟ್ ಪಡೆಯುವಲ್ಲಿ ವಿಫಲರಾದ್ರಲ್ಲ, ಎಂಥ ದೊಡ್ಡ ಷಡ್ಯಂತ್ರ ಇರಬಹುದು ಅನ್ನುವಂಥ ಚರ್ಚೆ ಈಗ ತಮಿಳುನಾಡಿನಲ್ಲಿ ನಡೀತಾ ಇದೆ. ಸೊ ಇದಕ್ಕೆ ಇದು ಚರ್ಚೆನಾ ಅಥವಾ ನಿಜವಾಗ್ಲೂ ಅವರು ಟಿಕೆಟ್ ಬೇಡ ಅಂತ ಹೇಳಿದ್ರಾ? ಇದೆಲ್ಲವಕ್ಕೂ ಕಾಲವೇ ಉತ್ತರ ಕೊಡಬೇಕು. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.